ಕಲ್ಯಾಣ ಕರ್ನಾಟಕದ ಒಂದು ಸುದ್ದಿ ತೊಗೊಂಡು ಬಂದ ಹೊಂಟಾನ ಖಡಕ ಜವಾರಿ ಕಾಕ ಸಂಚಾರ ಮಾಡ್ಕೋತ ಹೊಂಟಾನ. ಕಲಬುರಗಿ ಪಾದಾರ್ಪಣೆ ಮಾಡಿದ ತಕ್ಷಣ ಅಲ್ಲಿರುವಂಥ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಚಿತ್ತಾಪುರದ ಮಹಾಜನತೆ ಚಿತ್ತ ಕೊಟ್ಟ ನೋಡ್ರಿ. ನಿಮ್ಮ ಮಂತ್ರಿ ಪ್ರಿಯಾಂಕಾ ಖರ್ಗೆ ಇವತ್ತು ಅಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಕತ್ತಾರ ಒಂದು ಸ್ವಲ್ಪ ಚಿತ್ತ ಕೊಟ್ಟು ಕೇಳ್ರಿ ಚಿತ್ತಾಪುರದವರೇ. ಇಡೀ ಗುಲ್ಬರ್ಗಾದ ಮಹಾಜನತೆ, ನೀವು ಒಳ್ಳೊಳ್ಳೆ ಶಾಸಕರನ್ನು ಆರಿಸಿ ತಂದಿದಿರಿ. ಪ್ರಾಮಾಣಿಕ ಶಾಸಕಿ ಶ್ರೀಮತಿ ಖನೀಜ್ ಫಾತಿಮಾ, ಸಂಭಾಯಿತ ಸೌಮ್ಯ ಸ್ವಭಾವದ ಶಾಸಕ ಅಲ್ಲಮ್ಮ ಪ್ರಭು, ಜೇವರ್ಗಿಯ ಶಾಸಕ ಅಜಯ್ ಸಿಂಗ್ ಸ್ಮಾರ್ಟ್ ಹೀರೋ, ಜನರ ಜೊತೆ ನಕ್ಕೋತಾ ಇರ್ತಾನೆ. ಏನು ದುಃಖ ದಿಕ್ಕ ತಂದ್ರೂ ಸಹಿತ ತನ್ನ ದುಃಖ ತೋಡೋದಿಲ್ಲ, ನಕ್ಕೋತಾ ಇರ್ತಾನೆ. ಎಲ್ಲರ ಜೊತೆ ಉಭಯ ಕುಶಲೋಪರಿ ಮಾಡ್ತಾನೆ. ಕೆಲಸ ಮಾತ್ರ ಪಕ್ಕ. ಅದೇ ರೀತಿ ಹಿರಿಯ ರಾಜಕೀಯ ತಜ್ಞ, ಹಳೆಯ ರಾಜಕಾರಣ ನಿಜಲಿಂಗಪ್ಪ ಅವ್ರನ್ನ ನೆನಪಾಕೈತೆ ನಮಗೆ. ಆಳಂದದ ಶಾಸಕ BR ಪಾಟೀಲ್ ಅಂತ ಹಿರಿಯ ಶಾಸಕರು ಇಂದಿಗೂ ಸಹಿತ ವಿಧಾನಸಭೆಯಲ್ಲಿ ಅದಾರಂದ್ರೆ ನಮಗೆ ಭಾಳ ಖುಷಿ ಅನಿಸ್ತೈತಿ. ಇಂಥ ಶಾಸಕರು ಇವತ್ತು ಉನ್ನತ ಸ್ಥಾನದಲ್ಲಿ ಇರಬೇಕು, ಆದರೆ ಅವರಿಗೆ ಸಲಹೆಗಾರ ಅಂತ ಕೊಟ್ಟಿದ್ದೀರಿ, ಇದು ತಪ್ಪು. ಒಬ್ಬ ಒಳ್ಳೆಯ ಶಾಸಕ, ಆಳಂದದ ಶಾಸಕ BR ಪಾಟೀಲ್ ಅವರು ಅನೇಕ ಕಾರ್ಯಕ್ರಮಗಳನ್ನು ಸಾದಾ ಸೀದಾ ವ್ಯಕ್ತಿತ್ವ ಉಳ್ಳಂಥ ಅವರು ಬುತ್ತಿ ಗಂಟು ಕಟ್ಕೊಂಡು ಅಧಿವೇಶನ ಮಾಡಿದ್ದು ಸಹಿತ ಹಳೆಯ ದಾಖಲೆಗಳನ್ನ ತೆಗೆದ ನೋಡ್ರಿ. ಇದೇ ವಿಧಾನಸೌಧದಲ್ಲಿ ಈ ಅಧಿವೇಶನ ನಡೀತಿತ್ತು. ನಿಜಲಿಂಗಪ್ಪನವರ ಕಾಲದಲ್ಲಿ ಅನೇಕರು ಬುತ್ತಿ ಗಂಟು ಕಟ್ಕೊಂಡು ಬಂದು ಮೊಗಸಾಲೆಯಲ್ಲಿ ಶೇರ್ ಮಾಡ್ಕೊಂಡು ರೊಟ್ಟಿ, ಖಾರ ಚಟ್ನಿ, ಮೊಸರು ಇವೆಲ್ಲ ಹಂಚ್ಕೊಂಡು ತಿಂತಿದ್ರು. ಆವಾಗ ಅಧಿವೇಶನ ಎಷ್ಟು ಖುಷಿಲೇ ನಡೀತಿತ್ತು. ಈಗ ಸ್ಟಾರು, 5 ಸ್ಟಾರು, 7 ಸ್ಟಾರು ಹೋಟೆಲ್ಗಳಿಂದ ಐಷಾರಾಮಿ ಊಟ ಬರ್ತೈತಿ. ಅನ್ಲಿಮಿಟ್ ಕಾಫಿ, ಅನ್ಲಿಮಿಟ್ ಅನ್ನ ಹಂಪಲು. ಆದರೂ ಸಹಿತ ನಿಮ್ಮ ಆರೋಗ್ಯಗಳು ಹೆಂಗದಾವ ನೋಡ್ರಿ. BR ಪಾಟೀಲ್ ಅವ್ರ ಆರೋಗ್ಯ ನೋಡ್ರಿ ಹೆಂಗೆ ಟನ್ ಅದಾರ, ಇನ್ನೂ ಗಟ್ಟಿ. ತೊಗರಿ ಬೇಳಿದ ಒಣಗಿ, ಕಡಕ ರೊಟ್ಟಿ, ಗಟ್ಟಿ ಮೊಸರ, ಬೆಳ್ಳುಳ್ಳಿ ಚಟ್ನಿ ತಿಂದು ಈ BR ಪಾಟೀಲ್ನಂಥ ಅದ್ಭುತ ಶಾಸಕರನ್ನು ಗುಲ್ಬರ್ಗಾದವರು ಹೊಂದಿದ್ದೀರಿ. ನೀವು ಪುಣ್ಯವಂತರು ನಿಜಕ್ಕೂ. ಆದರೆ ಪ್ರಿಯಾಂಕಾ ಖರ್ಗೆ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಆಟದ ಮೈದಾನ ಇದ್ದಿರ್ಕಿಲ್ರಿ. ಆಟದ ಮೈದಾನದಲ್ಲಿ ಕೆಲವು ಸಲಕರಣೆಗಳು ಇದ್ದಿರ್ಕಿಲ್ಲ. ಎಷ್ಟೋ ವಿದ್ಯಾರ್ಥಿನಿಯರು ತಮ್ಮ ಆಟದ ಪ್ರತಿಭೆಯಿಂದ ದೇಶ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಸುಸಜ್ಜಿತವಾದ ಗ್ರೌಂಡ್ ಐತಿ. ಆದರೆ ಸುಸಜ್ಜಿತವಾದ ಅಲ್ಲಿ ಸಲಕರಣೆಗಳಿಲ್ಲ ಅಂದಾಗ ಅಲ್ಲಿ ನೇರ ಗ್ರೌಂಡಿನಲ್ಲಿಯೇ ಅಲ್ಲಿಯ ಕೋಚರ್ ಪ್ರಿಯಾಂಕಾ ಖರ್ಗೆಗೆ ಮಾತಾಡಿದಾಗ ಪ್ರಿಯಾಂಕಾ ಖರ್ಗೆ ತಕ್ಷಣ ಆದೇಶ ಮಾಡ್ತಾರೆ. ನೋಡಿದಿರಿ, ಆ ವಿಡಿಯೋ ಹಾಕ್ತೀನಿ. ಏನು ಅವಶ್ಯಕತೆ ಐತಿ ಎಲ್ಲ ದಾಖಲೆ ತೊಗೊಂಬರ್ರಿ, ಯಾವ್ಯಾವ ಅಲ್ಲಿ ಸಲಕರಣೆಗಳು ಬೇಕು ಅನ್ನೋದು ತೊಗೊಂಡು ಬರ್ರಿ. ಪಕ್ಕದಾಗ ನಿಂತಾರ ಸೌಮ್ಯ ಸ್ವಭಾವದ ಸಂಭಾಯಿತ ಶಾಸಕ ಅಲ್ಲಮ್ಮ ಪ್ರಭು, ಈ ಕಡೆ ನಿಂತಾರ ಖನೀಜ್ ಫಾತಿಮಾ, ಭಾಳ ಸಂಭಾವಿತ ಶಾಸಕಿ. ಇಂಥ ಶಾಸಕಿಯರು ನಿಮ್ಮ ಗುಲ್ಬರ್ಗಾಕ್ಕೆ ಸಿಕ್ಕಿದಾರ. ಆ ಗುಲ್ಬರ್ಗಾ ಸೂಫಿ ಸಂತರ ನಾಡು, ಶರಣ ಬಸಪ್ಪ ಅಪ್ಪನವರ ನಾಡು. ಅಲ್ಲಿ ಭಾವ್ಯೈಕ್ಯತೆಯ ಸಂಕೇತ ಐತಿ. ಅಲ್ಲಿ ಬಸವಣ್ಣರ ನಾಡಿನಿಂದ ಇಲ್ಲಿ ಬೆಳೆದು ಬಂದಿರುವ ನೀವು ರಾಜಕೀಯ ಪಟಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಖಡಕ ಜವಾರಿ ಕಾಕ ಸುಮ್ಮಕೊಂಡಂಗಿಲ್ಲ, ನಿಮ್ಮನ್ನು ಎಚ್ಚರಿಸ್ತಾನ. ನೀವು 23ರಲ್ಲಿ ನೀವು ಏನು ಸಾಧನೆ ಮಾಡಿದ ತಕ್ಷಣ ಜನ ನಿಮ್ಮನ್ನು ಆರಿಸಿ ತಂದು ವಿಧಾನಸಭೆಗೆ ಕಳಿಸಿದರು. ಖನೀಜ್ ಫಾತಿಮಾ, ಅಲ್ಲಂ ಪ್ರಭು, BR ಪಾಟೀಲ್, ಅಲ್ಲಿಯೇ ಇರುವಂಥ ಜೇವರ್ಗಿ ಶಾಸಕ ಅಜಯ್ ಸಿಂಗ್, ಕಲ್ಯಾಣ ಕರ್ನಾಟಕದ ಶಾಸಕ, ಮಂತ್ರಿ, ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ, ರಹೀಮ್ ಖಾನ್ ಅಂತವರು ಪ್ರತಿಭಾವಂತರು. ಕಲ್ಯಾಣ ಕರ್ನಾಟಕ ಇವತ್ತು ಎಷ್ಟು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ತಮ್ಮದೇ ಆದಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ 5,000 ಕೋಟಿ ರೂಪಾಯಿ ತೆಗೆದುಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಒಂದು ಒಳ್ಳೆಯ ಕರ್ನಾಟಕ ಮಾಡೋಕ್ಕೆ ಹೊಂಟೇರಿ. ಇದು ಎಲ್ಲರ ನಿಮ್ಮದು ಕೈ ಜೋಡಿಸುವಂಥ ಶಕ್ತಿ ಅಲ್ರಿ. ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಮಂತ್ರಿ, ಅಲ್ಲಿರುವಂಥ ಕೋಚರ್ ಬಂದು ಹೇಳಿದಾಗ ತಕ್ಷಣ ಆದೇಶ ಮಾಡ್ತಾರೆ. ಅಲ್ಲಿಯ ಕ್ರೀಡಾಪಟುಗಳು ರಾಷ್ಟ್ರಲ್ಲ ದೇಶ ವಿದೇಶಗಳಲ್ಲಿಯೂ ಸಹಿತ ಗುಲ್ಬರ್ಗಾ ಹೆಸರನ್ನು ತರಬೇಕು ಅನ್ನೋದು ಪ್ರಿಯಾಂಕಾ ಖರ್ಗೆಯವರ ಆಪ್ತರು ಸಹಿತ ಮಾತಾಡ್ತಾರೆ. ಖರ್ಗೆ ನೇರವಾಗಿ ಮಾತಾಡ್ತಾರೆ, ನೇರವಾಗಿ ದಿಟ್ಟವಾಗಿ ಮಾತಾಡ್ತಾರೆ, ದೃಢ ನಿರ್ಧಾರ ತೆಗೆದುಕೊಳ್ತಾರೆ. ಅಲ್ಲಿ ಅನೇಕ ವಿರೋಧಿಗಳು ಇರ್ಬೋದು, ರಾಜಕಾರಣದಲ್ಲಿ ವಿರೋಧಿಗಳು ಇರುವುದು ಸ್ವಾಭಾವಿಕ. ಆ ವಿರೋಧಿಗಳನ್ನು ಲೆಕ್ಕಕ್ಕಿಲ್ಲದೆ ಸಹಿತ ಅವರ ಯಾವ ಮಾತಿಗೆ, ಅವರ ಆರೋಪಗಳಿಗೆ ಗೋಜಿಗೆ ಹೋಗದೆ ಗುಲ್ಬರ್ಗಾ ಇವತ್ತು ಸುಧಾರಣೀಕರಣ ಮಾಡಾಕತ್ತಾರ ಪ್ರಿಯಾಂಕಾ ಖರ್ಗೆ. ನೋಡ್ತೀರಿ, ಒಂದು ಝಲಕ್ ಹಾಕತ್ತಾನ ನೋಡ್ರಿ. ಹಂಗಾದ್ರೆ ಖಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ನಮಸ್ಕಾರ.
Claps, 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 claps. So we are the one who are trying to push up the students, and the only problem that we're facing right now here is like ಸನ್ಮಾನ್ಯ ಸಚಿವರು it's like Ida Martin sir, he was there. He was there. Then he had requested. That's why we had done all this. Yeah, Now and, after that, apart he's from him, shifted. we have like Tainan is there, and Manju is there, like a president, a working president. We have general secretary and all that. So we are the one who are trying to push up the students, and the only problem what we're facing right now here is like less of tournaments. Like we don't get sponsorships much. Apart from that, like when you talk about ground also, we have water facility. अभी दो ground है ना? No, only one. This is one, Yeah. but you practice there once in the mud. Gulbarga University. Yes, sir. So now you'll shift here only. Yes, sir. So ಇಲ್ಲಿ make a wish list. Sure, sir. ನನಗೊಂದು ಏನೇನು ಬೇಕು ಅಂದ್ಬಿಟ್ಟು ಒಂದು ವಿಶ್ ಲಿಸ್ಟ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ, ಇನ್ಕ್ಲೂಡಿಂಗ್ further tournaments and all what you want. One event calendar will be there anyway. Yes, yes. So just let me know what can be done. We will figure a way out to do this. But totally, how many clubs are there playing? Altogether, sir, approximately 8 to 10 clubs are created. Yes, sir. So ಒಂದು ಲಿಸ್ಟ್ ಮಾಡಿಕೊಡಿ, ಏನೇ ಇನ್ಫ್ರಾಸ್ಟ್ರಕ್ಚರ್. He's right now also practicing sir, in Belgaum. Apart from this year also we have 7 to 8 students who are playing right now I-League also. So they are participating. We have a good team. To be honest, we have a very good team. We were like last time 3 times inter-district champion also. The only problem is like we are not getting a proper support. Sir. That's because you're not asking. Yes, sir. We'll make more, some more like this. Commissioner ಅವರೇ, ರಾಯಪ್ಪ, Avinash, identify more such plots. Yes, sir. We are trying to see if we can make community sports centers. Yes, sir. So I think we'll give impetus to football. Coaches also. We have your coaches from like C license, D license and all that. We have right now in the Gulbarga we have 5 to 6 coaches who are certified from All India Football Federation. We even have referee also. Oh, good. So Kalburgi District Football Association